ನೋಡಿ, ಭೈರವ ಅನ್ನೋ ಹೆಸರನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ಭಿರು ಅನ್ನೋ ಒಂದು ಪದದಿಂದ ಹುಟ್ಕೊಂಡಿರೋದು ಭೈರವ. ಭಿರು ಅಂದ್ರೆ ಫಿಯರ್ಸಮ್, ಭಯಾನಕವಾದಂಥ. ಶಿವನಿಗೂ 5 ಮುಖ, ಬ್ರಹ್ಮನಿಗೂ 5 ಮುಖ. ಈ ಭೈರವನ ರೂಪವನ್ನು ಪಡಿಬೇಕು ಅಂತ. ಏನಪ್ಪ ಭೈರವನ ರೂಪ ಅಂತ ಕೇಳಿದ್ರೆ, ಮೈ ಮೇಲೆ ಒಂದು ವಸ್ತ್ರವೂ ಇರಕೂಡದು. ಕಾಲಭೈರವನಾಗಿ, ಕಾಲಭೈರವನ ಪರಂಪರೆ ನಮ್ಮ ಆದಿಚುಂಚನಗಿರಿಯಲ್ಲಿದೆ, ತಾವು ಗಮನಿಸ್ಬೋದು. ಹಾಗಾಗಿ ಅವನ ಒಂದು ಕೃಪೆಯನ್ನು ಪಡ್ಕೊಂಡ್ರೆ ನಮಗೆ ಬಹುತೇಕ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇರುವಷ್ಟು ಚಿನ್ನ ಬರುತ್ತೆ. ಅಷ್ಟಭೈರವರ ಜೊತೆ ಅಷ್ಟಮಾತ್ರಿಕೆ, ಅಷ್ಟಭೈರವಿ ಯಾರಾದರೂ ಸರಿ. ಶಿವನ ದೇವಸ್ಥಾನಗಳು ಕೂಡ ದಾಳಿ ಮಾಡಿದ್ದಾರೆ, ದಾಳಿಕೋರರು. ಆದರೆ ಭೈರವನ ದೇವಸ್ಥಾನಕ್ಕೆ ಯಾವತ್ತೂ ದಾಳಿ ಮಾಡೋಕ್ಕಾಗಿಲ್ಲ. ಆದರೆ ನಾವು ಸಾಮಾನ್ಯವಾಗಿ ಶಿವನ ಪೂಜೆ ಮಾಡಿದ್ರು, ಆತನನ್ನು ಯಾವುದೇ ರೂಪದಲ್ಲಿ ಪೂಜೆ ಮಾಡಿದ್ರು, ಭೈರವನ ರೂಪದಲ್ಲಿನ ಶಿವನನ್ನು ಸಾಮಾನ್ಯವಾಗಿ ಜನ ಪೂಜೆ ಮಾಡೋದು ನೋಡೋದಿಲ್ಲ. ನಾವು ಸಾಮಾನ್ಯವಾಗಿ ನಾಯಿ ನಾರಾಯಣ ಅಂತ ಕರಿತೀವಿ. ನಾರಾಯಣನೇ ಶಿವನ ಜೊತೆ ಇದ್ದ ಅಂತ ಹೇಳಬಹುದಾ? ಇಲ್ಲಿ ಎಲ್ಲಿ ಶಿವ ದೇವಾಲಯವಿದೆಯೋ ಅಲ್ಲೆಲ್ಲ ನಾರಾಯಣನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ನಾರಾಯಣ ಇದ್ದೇ ಇರ್ತಾನೆ. ಆದರೆ ಅಲ್ಲಿ ಯಮ ಆ ರೂಪದಲ್ಲಿ ಬಂದಿದ್ದ ಅಂತ ಹೇಳಿ, ಯಮ ಅಂತ ಬಂದರೂ ಕೂಡ ಅವನು ನಾರಾಯಣ ತಾನೆ. ಯಮ ಅಂದ್ರೆ ಯಾರು? ಕಾಲ. ಕಾಲ ಅಂದ್ರೆ ಯಾರು? ಅವನೇ ನಾರಾಯಣ. ವಾಯ್ಸ್ ಆಫ್ ಬೆಂಗಳೂರು, ಸೌಜನ್ಯ. ಇವತ್ತು ಶಿವನ 8 ಉಗ್ರ ಅವತಾರಗಳ ಬಗ್ಗೆ ಮಾತಾಡೋಣ ಅಂತ. ಸಾಮಾನ್ಯವಾಗಿ ಇವ್ರನ್ನ ನಾವು ನೋಡೋದು ಅಷ್ಟಮಾತ್ರಿಕೆಯರ ಜೊತೆ. ಉಲ್ಲೇಖ ಎಲ್ಲಿದೆ ಇವರದ್ದು ಅಂತ ಕೇಳಿದ್ರೆ, ಶಿವಪುರಾಣದಲ್ಲಿ ಇವರ ಉಲ್ಲೇಖವನ್ನು ನೋಡಬಹುದು ನಾವು. ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಭೈರವನ ಬಗ್ಗೆ. ಭೈರವ ಅಂತಿದ್ದ ಹಾಗೆ ಅಷ್ಟಭೈರವರು ಥಟ್ಟಂತ ಮನಸ್ಸಿಗೆ ಬರಬಹುದು. ಯಾರೇ ಅಷ್ಟಭೈರವರು ಅಂದರೆ ರುರು ಭೈರವ, ಚಂದ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲ ಭೈರವ, ಭೀಷಣ ಭೈರವ, ಸಂಹಾರ ಭೈರವ, ಅಸಿತಾಂಗ ಭೈರವ. ಸಾಮಾನ್ಯವಾಗಿ ನಾವು ಕೇಳಿರೋದು ಕಾಲಭೈರವ ಮಾತ್ರನೇ. ಇಷ್ಟೆಲ್ಲ ಹೆಸರುಗಳು ಹಾಗೂ ನಿಜವಾಗ್ಲೂ ಶಿವನ 8 ಉಗ್ರಾವತಾರಗಳು ಹುಟ್ಕೊಂಡಿದ್ದು ಹೇಗೆ, ಏನನ್ನ ಸೂಚಿಸತ್ತಿದು, ಈ ಎಲ್ಲವನ್ನ ನಾವು ಇವತ್ತಿನ ಎಪಿಸೋಡಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಭೈರವ ಅನ್ನೋ ಹೆಸರನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ಭಿರು ಅನ್ನೋ ಒಂದು ಪದದಿಂದ ಹುಟ್ಕೊಂಡಿರೋದು ಭೈರವ. ಭಿರು ಅಂದರೆ ಫಿಯರ್ಸಮ್, ಭಯಾನಕವಾದಂಥ. ಇಂಥ ಭೈರವನ ಬಗ್ಗೆನೇ ಇವತ್ತು ಮಾತಾಡೋಣ. ನಮ್ಮೊಂದಿಗೆ ಮೇಲುಕೋಟೆಯ ಸ್ಥಾನಿಕರಾದಂಥ ಶ್ರೀ ಶ್ರೀ ಶ್ರೀನಿವಾಸ ನರಸಿಂಹನ್ ಗುರುಜಿ ಅವರಿದ್ದಾರೆ. ಸರ್ ನಮಸ್ಕಾರ. ಭೈರವನ ಬಗ್ಗೆ ಇವತ್ತು ನಮಗೆ ಏನೆಲ್ಲ ತಿಳಿಸ್ಕೊಡ್ತಾ ಇದ್ದೀರಾ? ಕರ್ಕಟೇ ಹಸ್ತ ನಕ್ಷತ್ರೇ ಬದರೀಣಿಲಯೋದ್ಭವಂ ಅಷ್ಟಾಕ್ಷರ ಪ್ರದಾತಾರಂ ನಾರಾಯಣ ಗುರುಂ ಭಜೆ. ಪರಮಾತ್ಮನ ಒಂದು ಲೀಲೆಗಳೇ ಹಾಗೆ, ನಮಗೆ ಅರ್ಥವೇ ಆಗಲ್ಲ ಅದು ಏನಕ್ಕೆ ಬರೆದಿರುತ್ತವೆ ಅಂತ. ಅದರನ್ನು ಒಳಹೊಕ್ಕಿ ನೋಡಿದಾಗ ಅದರಲ್ಲೇನೋ ನಮಗೂ ಇಂಪಾರ್ಟೆಂಟು ಅಥವಾ ಒಳ್ಳೆಯ ವಿಷಯಗಳು ಕಾಣುತ್ತವೆ. ನಿಮಗೆ ಇದನ್ನು ಒಂದು ಪುರಾಣದ ಕಥೆಯಲ್ಲಿ ಹೇಳಿಕೊಂಡು ಹೋಗುವಂಥದ್ದನ್ನು ನಾನು ಗಮನಿಸಿದ್ದೀನಿ. ಲೋಕ ಕಲ್ಯಾಣಾರ್ಥವಾಗಿ ಒಂದು ಹೋಮವನ್ನು ಮಾಡಿಸ್ತಾರೆ, ಅಂದರೆ ಯಜ್ಞವನ್ನು ಮಾಡಿಸ್ತಾರೆ. ಯಜ್ಞದ ನೇತೃತ್ವವನ್ನು ವಿಷ್ಣು ವಹಿಸ್ಕೊಳ್ತಾನೆ, ಬ್ರಹ್ಮಸ್ಥಾನವನ್ನು ಬ್ರಹ್ಮನೇ ವಹಿಸ್ಕೊಳ್ತಾನೆ. ಪೌರೋಹಿತ್ಯ ಅಂತ ಹೇಳ್ಕೋಬೋದು. ಆ ಪೌರೋಹಿತ್ಯವನ್ನು ಮಾಡಿದಾಗ ಶಿವ ಸಂತುಷ್ಟನಾಗಿ ಅವನಿಗೆ ಸಂಭಾವನೆಯನ್ನು, ದಕ್ಷಿಣೆಯನ್ನು ಕೊಡ್ತಾನೆ. ದಕ್ಷಿಣೆಯನ್ನು ಕೊಡೋದಕ್ಕೆ ಮುಂದಾಗ್ತಾನೆ. ವಿಷ್ಣುವಿನ ಅಣತೆಯಂತೆಯೇ ಎಲ್ಲ ದಿಕ್ಕುಗಳು ಹೋಗಿ ಆಯಾಯ ಮುಖಕ್ಕೆ ಕೊಡಬೇಕು. ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು, ಶಿವನಿಗೂ 5 ಮುಖ, ಬ್ರಹ್ಮನಿಗೂ 5 ಮುಖ. ಇಬ್ಬರಲ್ಲಿ ಒಂದು ಜಿಜ್ಞಾಸೆ ಸ್ಟಾರ್ಟ್ ಆಗುತ್ತೆ. ಯಾವ ಮುಖಕ್ಕೆ ಹೋಗಿ ಎಲ್ಲೆಲ್ಲಿ ಕೊಡಬೇಕು ಅಂದರೆ ಪೂರ್ವ ದಿಕ್ಕಲ್ಲಿ, ದಕ್ಷಿಣ ದಿಕ್ಕಲ್ಲಿ, ಪಶ್ಚಿಮದಲ್ಲಿ ಮತ್ತು ಉತ್ತರದಲ್ಲಿ ಕೊಡ್ತಾನೆ. ದಕ್ಷಿಣೆಯನ್ನು ಕೊಡ್ತಾನೆ ಶಿವ. ಆದರೆ 5ನೇ ಮುಖಕ್ಕೆ ಎಲ್ಲಿ ಕೊಡ್ತಾನೆ? ಅದು ಒಂದು ಸಲ ಪ್ರದಕ್ಷಿಣೆ ಮಾಡ್ತಾ ಇದ್ದಂಗೆ ಲೋಕ ಕಲ್ಯಾಣವಾಗಬೇಕಲ್ಲ, ಅದಕ್ಕಾಗಿ ಒಂದು ಸಲ ಪ್ರದಕ್ಷಿಣೆ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಬ್ರಹ್ಮನಿಗೆ ತಲೆ ತಿರ್ಗದಂಗಾಗುತ್ತೆ. ನಾನೇ ದೊಡ್ಡವನು, 5 ಕಡೆ ಬಂದು ಕೊಡ್ತಾ ಇರೋವಂಥದ್ರಿಂದ ನಾನೇ ದೊಡ್ಡವನದು ಅನ್ನೋ ಥರ. ನೀನು ಇಲ್ಲಿಲ್ಲೇ ಕೊಡಬೇಕು ಅಂತ ಕೇಳ್ತಾನೆ, ಅಲ್ಲಲ್ಲೇ ಕೊಡ್ತಾನೆ ಹೋಗಿ ಶಿವ. ಯಾವಾಗ ಜಾಸ್ತಿ ಅವನಿಗೆ ಮನಸ್ಸಿನಲ್ಲಿ ಬಂದ್ಬಿಡ್ತು ನಾನೇ ದೊಡ್ಡವನು ಅನ್ನೋ ಥರ, ಇಲ್ಲ ಇವನಿಗೆ ಇಳಿಸಲೇಬೇಕು ಅಂಥೇಳಿ ವಿಷ್ಣು ತೀರ್ಮಾನವನ್ನು ಮಾಡ್ತಾನೆ. ಶಿವನ ಮನಸ್ಸಿನಲ್ಲಿ ಅಂಥ ಒಂದು ವಿಷಯವನ್ನು ಉತ್ಪತ್ತಿ ಮಾಡ್ತಾನೆ. ಆ 5ನೇ ಮುಖ ಇದು ಯಾವ ದಿಕ್ಕಕ್ಕೆ ಕೊಡ್ತೀನಿ ಅಂತ ಕೇಳ್ತಾನೆ. ಊರ್ಧ್ವ ಮುಖ ಕೊಡೋಕ್ಕಾಗಲ್ಲ, ಅಧಃ ಮುಖ ಕೊಡೋಕ್ಕಾಗಲ್ಲ, ಇನ್ನೂ ಜಾಗ ಇಲ್ಲ ಕೊಡೋಕ್ಕೆ. ಹೆಂಗಿಂದು ಕೊಡ್ತಾನೆ? ನಿನಗೆ ಈ 5 ತಲೆ ಇರೋದ್ರಿಂದಲೇ ನಿನಗೆ ಈ ಥರ ಅಹಂಕಾರ ಬಂದಿದೆ ಅಂಥೇಳಿ
ಒಂದು ತಲೆಯನ್ನು ಕಿತ್ತುಬಿಡ್ತಾನೆ. ಹ್ಮ್. ಅದು ಕಪಾಲವಾಗಿ ಅಂಟ್ಕೊಂಡ್ಬಿಡುತ್ತೆ ಅವನು ಬಿಡದೇನೆ. ಆಗ ಬ್ರಹ್ಮಹತ್ಯೆ ದೋಷ ಬಂದ್ಬಿಡುತ್ತೆ ಅವನಿಗೆ. ಹ್ಮ್. ಅಲ್ಲೆಲ್ಲ ಸಭೆಯೆಲ್ಲ ಸೇರಿದ ಮೇಲೆ ಅವನಿಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತಾರೆ. ತಪ್ಪು ಮಾಡಿರೋದು ಬೇರೆ, ಅದಕ್ಕೆ ಪ್ರಾಯಶ್ಚಿತ್ತ ಆಗೇ ಆಗುತ್ತೆ. ಆದರೆ ಅದಕ್ಕೆ ಶಿಕ್ಷೆ ಅನ್ನೋದೊಂದು ಪ್ರಕಟ ಆಗಬೇಕು. ಆ ಪ್ರಕಟವಾಗಬೇಕಾದಂಥದ್ದನ್ನೇ ಈ ಭೈರವನ ರೂಪವನ್ನು ಪಡಿಬೇಕು ಅಂತ. ಹ್ಮ್. ಏನಪ್ಪ ಭೈರವನ ರೂಪ ಅಂತ ಕೇಳಿದ್ರೆ, ಮೈ ಮೇಲೆ ಒಂದು ವಸ್ತ್ರವೂ ಇರಕೂಡ್ದು, ಹ್ಮ್. ಒಂದು ವಸ್ತ್ರಕ್ಕೂ ಇರಕೂಡ್ದು. ಆನಂತರ ಜಟೆಯನ್ನು ಬಿಚ್ಚಿರಬೇಕು. ಅವನಿಗೆ ಹೆಂಗೋ ಕಪಾಲ ಅಂಟ್ಕೊಂಡ್ಬಿಟ್ಟಿದೆಯಲ್ಲ, ಜಟೆಯನ್ನು ಬಿಚ್ಚಿರಬೇಕು. ಈ ಅಸಿತ ಭೈರವ, ರುರೂರು ಭೈರವ ಅಂತೇನು ಹೇಳ್ತಾ ಇದ್ದೀರೋ, ಅದರಲ್ಲಿ ಪೂರ್ತಿ ಭಸ್ಮವನ್ನು ಲೇಪನ ಮಾಡಬೇಕು. ಈಗ ಬಹುತೇಕ ಈ ಪ್ರಯಾಗರಾಜಲ್ಲಿ ಇದ್ರಲ್ಲ, ಆ ರೀತಿಯಾದಂಥ ರೂಪವೇ ಇರುತ್ತೆ. ಅದರಲ್ಲಿ ಅವನಿಗೆ ಕುಪಿತನಾಗ್ಬಿಡ್ತಾನೆ. ಅಂದರೆ ಭಯಂಕರ ಭೀಕರ ರೂಪವನ್ನು ಪಡಿತಾನೆ. ಶಾಪ ಸಿಕ್ಕಿದ್ದಕ್ಕೆ. ಶಾಪ ಅಲ್ಲ ಅದು, ಅಂದ್ರೆ ವಿಮೋಚನೆಗೆ ಅದು ಬೇಕಾದಂಥ. ಈ ರೀತಿನೇ ನಡಿಬೇಕು, ಈ ರೀತಿನೇ ಹೋಗಬೇಕು ಅಂತ. ಆ ರೀತಿ ಏನದು ಮೂಳೆಗಳ ಮೂಳೆಗಳ ಮಾಲೆ ಅಥವಾ ಏನು ಹೇಳ್ತಾರೆ ಬ್ರೈನ್ ಅಥವಾ ಮುಖದ ಮೂಳೆಗಳು, ಈ ರೀತಿ ಮುಖದ ಮೂಳೆಗಳು, ಇದನ್ನ ಹಾಕೊಂಡು ಪ್ರಾಯಶ್ಚಿತ್ತಕ್ಕೆ ಅವನು ಊರೆಲ್ಲ ಹಾಗೆ ತಿರುಗಬೇಕು. ಹೀಗೆ ತಿರುಗಬೇಕಾದ್ರೆ 8 ರೂಪವನ್ನು ಪಡಿತಾನೆ. ಒಂದು ನಾಯಿ ಜೊತೆಯಲ್ಲಿ 8 ರೂಪವನ್ನು ಪಡಿತಾನೆ. ಕಾಲಭೈರವ, ರುರೂರ ಭೈರವ, ಅಸಿತ ಭೈರವ, ಸ್ವರ್ಣಾಕರ್ಷಣ ಭೈರವ. ಹೀಗೆ ಈಗ ಪೂರ್ವದಲ್ಲಿದ್ದಂಥದ್ದು ರುರೂರ ಭೈರವ ಅಂತ ಹೇಳಿದ್ರಲ್ಲ, ಪೂರ್ವದಲ್ಲಿ ಅವನಿಗೆ ಸ್ಥಾನ. ಈ 8 ದಿಕ್ಕುಗಳಿಗೂ 8 ದಿಕ್ಪಾಲಕರು ಇದ್ದು ಬಿಡ್ತಾರೆ. ಅವ್ರನ್ನ ಈ ಭೈರವರ ರೂಪದಲ್ಲಿ ನೋಡೋದಾದರೆ, ಈ ಇಂದ್ರಾದಿ ಅಷ್ಟದಿಕ್ಪಾಲಕರು ಬೇರೆ, ಕುಮುದಾದಿ ಅಷ್ಟದಿಕ್ಪಾಲಕರು ಬೇರೆ, ಅವರೆಲ್ಲ ಬೇರೆ ಬೇರೆ. ಆದರೆ ಈ ಶಿವನೇ ಈ ರೀತಿ ಭೈರವನ ರೂಪದಲ್ಲಿ 8 ರೂಪಗಳನ್ನು ಪಡಿತಾನೆ. ಈ 8 ರೂಪದಲ್ಲಿ ಪಡೆದಂಥವನು ಈಶಾನ್ಯದಲ್ಲಿ ಅದ್ಭುತವಾದಂಥದ್ದು ಸ್ವರ್ಣಾಕರ್ಷಣ ಭೈರವ ಅಂತೇಳಿ. ಅದು ಮಹಾಲಕ್ಷ್ಮಿಯನ್ನು ಸೂಚನೆ ಮಾಡಿ ಅವನಿಗೆ ಇಡೀ ಆ ಬಾಡಿನೇ ಸ್ವರ್ಣಮಯವಾಗಿರ್ತದೆ. ಈ ಚಂದ ಭೈರವ ಅಂತ ಹೇಳಿದ್ರಲ್ಲ, ಚಂದನದ ಲೇಪವನ್ನು ಆಗಿರ್ತದೆ. ಆ ರೀತಿ ಎಲ್ಲ ಭೈರವರು ಬಂದ ಮೇಲೆ ಸ್ವರ್ಣಾಕರ್ಷಣ ಭೈರವ, ಅದಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ಪೂಜೆ ಮಾಡಿದ್ರೆ, ಅಥವಾ ಏನಾದರೂ ನೀರಿದ್ದರೆ, ಅಥವಾ ಅದಕ್ಕೆ ಬಾಗಿಲಿಟ್ರೆ, ಅಥವಾ ಇನ್ನೇನಾದರೂ ಅಲ್ಲಿ ಪೂಜೆ ಮಾಡುವಂಥದ್ದಿದ್ರೆ, ಅಥವಾ ವಾಸ್ತು ಪೂಜೆ ಮಾಡುವಂಥದ್ದಿದ್ರೆ, ಎಲ್ಲವೂ ಈಶಾನ್ಯದಲ್ಲೇ ಮಾಡ್ತಾರೆ. ಯಾಕೆಂದರೆ ಮಹಾಲಕ್ಷ್ಮಿಯ ಸಮೇತ ನಮಗೆ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ. ಹಾಗೆ ಪ್ರಾಯಶ್ಚಿತ್ತಕ್ಕಾಗಿ ಬಂದಂತಹ ರೂಪದಲ್ಲಿಯೇ ಎಲ್ಲರಿಗೂ ಒಳ್ಳೆಯದು ಮಾಡ್ತಾನೆ. ಕಾಲಭೈರವನಾಗಿ, ಕಾಲಭೈರವನ ಪರಂಪರೆ ನಮ್ಮ ಆದಿಚುಂಚನಗಿರಿಯಲ್ಲಿದೆ, ತಾವು ಗಮನಿಸ್ಬೋದು. ಆ ಪರಂಪರೆಯ ವಿಶೇಷ ಅದು. ಹಾಗಾಗಿ ಎಷ್ಟೇ ಕ್ರೋಧ ರೂಪದಲ್ಲಿ ಇದ್ದರೂ ಕೂಡ ಅದನ್ನು ಜಪವನ್ನು ಮಾಡಿಕೊಂಡು ಅವನನ್ನು ಬಹುತೇಕ ಪ್ರಾರ್ಥನೆಯನ್ನು ಮಾಡಿದ್ರೆ ನಮ್ಗೆ ಒಳ್ಳೆಯದೇ ಮಾಡ್ತಾನೆ. ಈಶ್ವರ ಮಹಾಲಕ್ಷ್ಮಿಯನ್ನು ಕೊಡೋದಿಲ್ಲ ಅಂತ ಏನು ಅಲ್ವೇ ಅಲ್ಲ. ಅದಕ್ಕೆ ನಿಮಗೆ ಮೊದಲೇ ಒಂದು ಮಾತನ್ನು ಹೇಳ್ತಾ ಹೋಗ್ತಿದ್ವಿ. ಈ ನಂಜನಗೂಡಿನ ಶ್ರೀಕಂಠೇಶ್ವರನು ಅದೇ ರೀತಿಯಲ್ಲಿ ಶ್ರೀಕಂಠೇಶ್ವರನ ಮುಖದಲ್ಲಿ ಇರ್ತಾಳೆ ಅಂತ. ಹಾಗೆ ಸ್ವರ್ಣಾಕರ್ಷಣ ಭೈರವನು ಕೂಡ ಅಲ್ಲಿ ಈಶಾನ್ಯ ಮೂಲೆಯಲ್ಲಿ ಇರ್ತಾನೆ. ಹಾಗಾಗಿ ಅವನ ಒಂದು ಕೃಪೆಯನ್ನು ಪಡ್ಕೊಂಡ್ರೆ ನಮಗೆ ಬಹುತೇಕ ಮನೆಯಲ್ಲಿ ಇಟ್ಕೊಳ್ಳೋಕ್ಕಾಗದೇ ಇರುವಷ್ಟು ಚಿನ್ನ ಬರುತ್ತೆ. ಆದರೆ ನಿನಗೆ ಆ ಶಕ್ತಿ ಇರಬೇಕು. ನೀ ಜಪ ಮಾಡಿ ಅವನನ್ನು ಒಲಿಸ್ಕೊಳ್ಳುವಂಥ ಶಕ್ತಿ ಮಾನವರಿಗಿರಬೇಕು. ಇದ್ದರೆ ಅದು ಬರುತ್ತೆ. ಈಗ ಅನೇಕ ಕಡೆಗಳಲ್ಲಿ ಯಾವುದಾದ್ರೂ ಒಂದು ವಿಷಯಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದ್ರೆ ನಮಗೆ ಸಿಕ್ಬಿಡುತ್ತೆ. ಕೆಲವಕ್ಕೆ ಸಣ್ಣ ಪ್ರಾರ್ಥನೆ ಸಿಕ್ಕುತ್ತೆ, ಕೆಲವರಿಗೆ ದೊಡ್ಡ ಪ್ರಾರ್ಥನೆ ಬೇಕಾಗುತ್ತೆ. ಹಾಗಾಗಿ ಅಂತಹ ಭೈರವನ ರೂಪದಲ್ಲಿ ಅವನು ಇದ್ದ ಮೇಲೆ ಒಂದೊಂದು ರೀತಿಯಾದಂಥ ಫಲವನ್ನು ಕೊಡ್ತಾನೆ. ಮಾಟ ಮಂತ್ರ ಹೋಗಲಾಡಿಸೋದಕ್ಕೊಂದು, ಐಶ್ವರ್ಯವನ್ನು ಕೊಡೋದಕ್ಕೊಂದು, ಆಯಸ್ಸನ್ನು ಕೊಡೋದಕ್ಕೊಂದು, ಕಾಲವನ್ನು ಮಿತಿ ಮಾಡೋದಕ್ಕೊಂದು, ನಮಗೆ ದುಷ್ಟಶಕ್ತಿಗಳು ಬಡಿದ್ರೆ ಅದನ್ನು ತಡೆಯೋದಕ್ಕೊಂದು, ಈ ರೀತಿ ಅಷ್ಟದಿಕ್ಪಾಲಕರಾಗಿಯೂ ಅವನೇ ಎದ್ದು ಬಿಡ್ತಾನೆ. ಆದಮೇಲೆ ಅವನ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲರ ಹತ್ರನೂ ಕೂಡ ಈ ಕಪಾಲವನ್ನು ಹಿಡಿದು ಹೋಗಿ ಭಿಕ್ಷೆಯನ್ನು ಕೇಳ್ತಾನೆ. ಅದಕ್ಕೆ ಪಾರ್ವತಿಯ 8 ರೂಪದಲ್ಲಿ ತಿರ್ಗಾ 8 ಅಷ್ಟದಿಕ್ಪಾಲಕರ ಜೊತೆಯಲ್ಲಿ ಇದ್ದಂಥವಳೇ ಇರ್ತಾಳೆ. ಸ್ವರ್ಣಾಂಬಿಕೆ ಅಂತೇಳಿ ಅಲ್ಲಿ ಒಬ್ಬರು ಇರುವಂಥದ್ದು. ಈ ರೀತಿ ಅವಳಿಗೂ ಕೂಡ ಇರುವಂತಹ ಹೆಸರುಗಳಲ್ಲಿ 8 ರೂಪದಲ್ಲಿ ಅವಳು ಜೊತೆಯಲ್ಲಿ ಅಷ್ಟದಿಕ್ಪಾಲಕರ ಏನು ರುರೂರು ಭೈರವ ಅಂತೇಳಿ, ಅಸಿತ ಭೈರವ, ಕಾಲಭೈರವ, ಏನು ಜೊತೆಯಲ್ಲಿ ಇರ್ತಾರೋ ಅದೇ ಜೊತೆಲಿ ಪಾರ್ವತಿ ದೇವಿನೂ ಇರ್ತಾಳೆ.
ಅಷ್ಟಭೈರವರ ಜೊತೆ ಇದ್ದಂಥವಳು ಅಷ್ಟಭೈರವಿ. ಅಷ್ಟಭೈರವಿ ಅಥವಾ ಅಷ್ಟಮಾತ್ರಿಕೆಯರು. ಅಷ್ಟಮಾತ್ರಿಕೆ, ಅಷ್ಟಭೈರವಿ ಯಾರಾದರೂ ಸರಿ. ನಾವು ಇವತ್ತಿನ ದಿನ ಏನು ಅಷ್ಟಮಾತ್ರಿಕೆಯರನ್ನ ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡ್ತೀವಿ, ಪೂಜೆ ಮಾಡ್ತೀವಿ, ಅವರೆಲ್ಲ ಅಷ್ಟಭೈರವರ ಜೊತೆ ಇದ್ದವರು. ಅವರು ಇದ್ದವರು, ಈಗಲೂ ಇರೋರು ಜೊತೆ ಇರೋರು. ಆದ್ರೆ ಸಪ್ತಮಾತ್ರಿಕೆಯರು ಬೇರೆ, ಅದು ಬೇರೆ ವಿಷಯ. ಅಂದ್ರೆ ಈ ಪ್ರಕ್ರಿಯೆಗಳು ನಮಗೆ ಅರ್ಥನೇ ಆಗಲ್ಲ, ಸೂಕ್ಷ್ಮಗಳನ್ನು ನೋಡಬೇಕು, ಹಂಗೆ ನೋಡಿದ್ರೆ ಸರಿ ಹೋಗುತ್ತೆ. ಆನಂತರ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅನ್ನಪೂರ್ಣೇಶ್ವರಿ ಹತ್ರ, ಅನ್ನಪೂರ್ಣೇಶ್ವರಿ ಅಂದರೆ ಮಹಾಲಕ್ಷ್ಮಿ ಹತ್ರ ಹೋಗಿ, ಪಾರ್ವತಿನೂ ಆಗ್ಬೋದು, ಅದು ಪಾರ್ವತಿ ಆಗಬಾರ್ದು ಅಂತ ಏನಿಲ್ಲ. ನಮಗೆ ಅಲ್ಪರಿಗೆ ಈ ಥರ ಅಂದರೆ ಶಿವ ಅಥವಾ ವಿಷ್ಣು ಅಥವಾ ಲಕ್ಷ್ಮಿ, ದುರ್ಗಿ ಅಂತ ಅವರೆಲ್ಲ ಒಂದೇ, ಭಗವಂತ ಭಗವತಿ. ಈ ಭಿಕ್ಷೆಯನ್ನು ತಗೊಂಡ್ಮೇಲೆ ಆ ಕಪಾಲ ಬೀಳುತ್ತೆ, ಅಲ್ಲಿ ಸ್ನಾನ ಮಾಡಿ, ಅಲ್ಲಿ ಮೋಕ್ಷದಾಯಕವಾದಂಥ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ಮೋಕ್ಷ ಕೊಡ್ತೀನಿ ಅಂತ ಹೇಳಿ ಈ ಅಷ್ಟದಿಕ್ಪಾಲಕರ, ಅಷ್ಟ ಭೈರವರ ರೂಪದಲ್ಲಿ ಭಗವಂತ ಇರ್ತಾನೆ. ಇನ್ನೊಂದು ನಿಮಗೆ ಅರ್ಥ ಮಾಡ್ಕೋಬೋದು, ಶಿವನ ದೇವಸ್ಥಾನಗಳು ಕೂಡ ದಾಳಿ ಮಾಡಿದ್ದಾರೆ, ದಾಳಿಕೋರರು. ಆದರೆ ಭೈರವನ ದೇವಸ್ಥಾನಕ್ಕೆ ಯಾವತ್ತೂ ದಾಳಿ ಮಾಡೋಕ್ಕಾಗಿಲ್ಲ. ಕಾಶಿ ಕ್ಷೇತ್ರದಲ್ಲಿರುವಂಥ ಭೈರವನಾಗಿರ್ಬೋದು, ನಾನು ಹೇಳ್ತಾ ಇರೋದು, ಆ ಕ್ಷೇತ್ರದಲ್ಲಿರುವಂಥ ಭೈರವನ ದೇವಸ್ಥಾನಕ್ಕೆ ದಾಳಿ ಮಾಡೋಕ್ಕಾಗಿಲ್ಲ ಇನ್ನವರೆಗೂ. ಶಿವನ ದೇವಸ್ಥಾನಕ್ಕೆ ದಾಳಿ ಮಾಡಿಬಿಟ್ಟಿದ್ದಾರೆ, ಆದರೆ ಭೈರವನ ದೇವಸ್ಥಾನಕ್ಕೆ ದಾಳಿ ಮಾಡಿಲ್ಲ. ಈಗ ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಎಷ್ಟೋ ವಿಗ್ರಹಗಳನ್ನು ತೊಗೊಂಡೋದ್ರು, ಅಥವಾ ಮುಸ್ಲಿಮರು ಎಷ್ಟೋ ವಿಗ್ರಹಗಳನ್ನು ತೊಗೊಂಡೋದ್ರು ಅಂತ, ಆದರೆ ನರಸಿಂಹಸ್ವಾಮಿಯನ್ನು ಮುಟ್ಟಿಲ್ಲ, ಹಾಗೆಯೇ ಭೈರವನನ್ನು ಮುಟ್ಟಿಲ್ಲ. ಇವರಿಬ್ಬರು ಶಕ್ತಿ. ಹಾಗಾಗಿ ಇಂತಹ ಕ್ರೂರವಾದಂತಹ ಘೋರವಾದಂತಹ ರೂಪದಲ್ಲಿದ್ದರೂ ಕೂಡ ಜಗತ್ತಿಗೆ ಕಲ್ಯಾಣವನ್ನು ಬಯಸಿದ್ದಾರೆ. ತಂದೆ ತಾಯಿ ಸ್ವರೂಪಗಳಾದಂಥ ಮಾತಾಪಿತರರಾದಂಥ ಪಾರ್ವತಿ ಮತ್ತು ಪರಮೇಶ್ವರ, ಅವರಿಗೇನೇ ಸಂಕಟಗಳು ಬಂದಿರ್ಬೋದು, ಆ ಬಂದಿದ್ದರೂ ಕೂಡ ಮಂಗಲವಾಗಲಿ ಅಂಥೇಳಿ ನಮ್ಮ ರಕ್ಷಣೆಗೆ ಇದ್ದಾರೆ. ಆದರೆ ನಾವು ಸಾಮಾನ್ಯವಾಗಿ ಶಿವನ ಪೂಜೆ ಮಾಡಿದ್ರು, ಆತನನ್ನು ಯಾವುದೇ ರೂಪದಲ್ಲಿ ಪೂಜೆ ಮಾಡಿದ್ರು, ಭೈರವನ ರೂಪದಲ್ಲಿನ ಶಿವನನ್ನು ಸಾಮಾನ್ಯವಾಗಿ ಜನ ಪೂಜೆ ಮಾಡೋದು ನೋಡೋದಿಲ್ಲ. ಈ ನರಸಿಂಹಸ್ವಾಮಿದು ಅಷ್ಟೇ, ಈ ಭೈರವಂದು ಅಷ್ಟೇ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ಉಗ್ರವಾಗಿರ್ತದೆ, ಎಲ್ಲಿ ಮಡಿ ಆಚಾರ ಮೈಲಿಗೆ ನಮಗೆ ಸರಿ ಹೋಗಲ್ಲ, ಇದೆಲ್ಲ ಮನಸ್ಸಲ್ಲಿ ಅಂದ್ಕೋತಾರೆ, ಅವರು ಅದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆಮೇಲೆ ಇನ್ನೊಂದು, ಈ ಅಷ್ಟಭೈರವರಲ್ಲಿ ಯಾವುದಾದ್ರೂ ಉದ್ದೇಶಪೂರಿತವಾಗಿರುವಂತಹ ಕೆಲಸಗಳಿಗೆ ನಮಗೆ ಶಕ್ತಿ ಬರಬೇಕು ಅನ್ನುವಾಗ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹಾಗಾಗಿ ಈ ಕಾಲಭೈರವನ್ನು ಮಾಡ್ಕೊಳ್ತೀವಿ ಅಂತ ಹೇಳಿ, ಯಾವ ಕಾಲಕ್ಕೂ ಕೂಡ ನಮ್ಮ ಸಂಸ್ಥಾನವಾಗಲಿ ಅಥವಾ ನಮ್ಮ ವ್ಯಕ್ತಿತ್ವವಾಗಲಿ ಅಳಿದೇ ಇರಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ನಿರಾಭರಣವಾಗಿ ನಿರ್ವಸ್ತ್ರವಾಗಿ ಇರುವಂಥದ್ದು ಕಾಲಭೈರವನ ಒಂದು ರೂಪ. ಸರ್, ಇವಾಗ ನೀವು ಭೈರವನ ಜೊತೆ ಇರುವಂಥ ನಾಯಿ ಶ್ವಾನ, ಅದರ ಉಲ್ಲೇಖ ಏನು ಮಾಡಿದ್ರಿ, ನಾವು ಸಾಮಾನ್ಯವಾಗಿ ನಾಯಿ ನಾರಾಯಣ ಅಂತ ಕರಿತೀವಿ. ನಾರಾಯಣನೇ ಶಿವನ ಜೊತೆ ಇದ್ದ ಅಂತ ಹೇಳಬಹುದಾ ಇಲ್ಲಿ? ನಾರಾಯಣ ತನ್ನ ರಕ್ಷಣೆಗೆ ಯಾವಾಗಲೂ ಇರ್ತಾನೆ ಅಂತ ಶಿವನ ವಾದ. ಹಾಗಾಗಿ ಶಿವ ಎಲ್ಲಿರ್ತಾನೋ ನಾರಾಯಣ ಅಲ್ಲಿರ್ತಾನೆ. ಈಗ ನೀವು ನಂಜನಗೂಡು ದೇವಸ್ಥಾನದಲ್ಲಿ ನೋಡಿ, ಅಥವಾ ಯಾವುದೇ ಶಿವನ ದೇವಸ್ಥಾನದಲ್ಲಿ ಹೋಗಿ, ನಾರಾಯಣನ ರೂಪ ಇದ್ದೇ ಇದೆ. ಕಾಶಿಗೆ ಹೋಗಿ ಎಲ್ಲಿ ಶಿವ ದೇವಾಲಯವಿದೆಯೋ ಅಲ್ಲೆಲ್ಲ ನಾರಾಯಣನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ, ನಾರಾಯಣ ಇದ್ದೇ ಇರ್ತಾನೆ. ಇನ್ನು ಶ್ವಾನವನ್ನು ಯಾಕೆ ಹೋಲಿಸೋದು ನಾರಾಯಣನಿಗೆ ಅಂತ? ಅದರಲ್ಲಿ ನಾರಾಯಣನ ಅಂಶ ಇದೆ ಅಂತನಾ? ಕೃತಜ್ಞತೆಗೆ ಒಂದು ವಿಷಯ, ನಾಯಿಗೆ ಹೋಲಿಸ್ತಾರೆ ಅದನ್ನು, ಕೃತಜ್ಞತೆ. ವಿಷ್ಣುವನನ್ನು ನೀವು ಪೂಜೆ ಮಾಡಿ, ಸ್ಥಿತೆ ಮನಸ್ಸಿ ಸುಸ್ವಸ್ಥೆ ಶರೀರೇ ಸತಿಯೋನರಹ ಅಂಥೇಳಿ, ಗಂಡ ಹೆಂಡತಿ ಮಕ್ಕಳು ನಿಮಗೇನೆಲ್ಲ ಸುಖ ಇರುತ್ತೋ ಆ ಟೈಮಲ್ಲಿ ಒಂದು ಬಾರಿ ನೀವು ನಾರಾಯಣನ ದರ್ಶನ ಮಾಡಿ, ಕಡೆ ಕಾಲಕ್ಕೆ ನೀನು ಅವನ್ನ ನೆನೆಸ್ಕೊಳ್ಳದೆ ಹೋದ್ರೆ ಸಾಕು, ಅವನು ಮೋಕ್ಷ ಕೊಡ್ತಾನೆ. ನಾರಾಯಣನ ವಿಷಯ. ಹಾಗಾಗಿಯೇ ಶಿವ ಏನೆಲ್ಲ ಸಮಸ್ಯೆಗೆ ಒಳಪಟ್ಟಿರ್ತಾನೆ ಅದೆಲ್ಲವನ್ನು ನಿವಾರಣೆ ಮಾಡೋದೇ ನಾರಾಯಣ. ಅದು ಭಸ್ಮಾಸುರನ ಕಥೆ ಆಗಿರ್ಬೋದು, ಘಂಟಾಕರ್ಣನ ಕಥೆ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಈಗ ಪ್ರಾಯಶ್ಚಿತ್ತ ಮಾಡೋದಕ್ಕೂ ಹಿಂಗೆ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇ ನಾರಾಯಣ. ಹಾಗಾಗಿ ನಾರಾಯಣ ಸರ್ವದಾ ತಮ್ಮ ಜೊತೆಯಲ್ಲಿ ಇದ್ದೇ ಇರ್ತಾರೆ. ಅಂದರೆ ಆ ಮನೋಭಾವ ಅವರಲ್ಲಿದೆ, ಇವರಲ್ಲಿಯೂ ಅದೇ ಮನೋಭಾವದಲ್ಲೇ ಇದ್ದಾರೆ. ಹಾಗಾಗಿ ನಾರಾಯಣ ಶ್ವಾನರೂಪಿಯಾಗಿರುವಂಥದ್ದು. ಅದೇ ನಾರಾಯಣ ಕೃಷ್ಣನ ರೂಪಿಯಾಗಿಯೂ, ಅಂದರೆ ಮಾರ್ಗದರ್ಶನ ಮಾಡ್ತಾ ಇದ್ದಂಥ ಪಾಂಡವರಿಗೂ ಕೂಡ, ಪಾಂಡವರ ಏನು ಸ್ವರ್ಗದ ಬಾಗಿಲು ತನಕ ಹೋಗಿ ನಾರಾಯಣ ಅದು ಬಿಟ್ಬಿಟ್ಟು ಬರ್ತಾನೆ. ಎಲ್ಲಿ ಒಳ್ಳೇದು ಮಾಡ್ತಿರೋ ಅಲ್ಲೆಲ್ಲ ನಾರಾಯಣ ಇರ್ತಾನೆ. ಆದರೆ ಅಲ್ಲಿ ಯಮ ಆ ರೂಪದಲ್ಲಿ ಬಂದಿದ್ದ ಅಂತ ಹೇಳಿ, ಯಮ ಅಂತ ಬಂದರೂ ಕೂಡ ಅವನು ನಾರಾಯಣ ತಾನೆ. ಯಮ ಅಂದರೆ ಯಾರು? ಕಾಲ ಅಂದರೆ ಯಾರು? ಅವನೇ ನಾರಾಯಣ. ಯಮ ರೂಪದಲ್ಲಿ ಇರ್ತಾನೆ. ಅದು ಎಲ್ಲವೂ ನಿಮಗೆ ನಾರಾಯಣ ಸೂಕ್ತವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಇಂದ್ರಶ್ಚ ನಾರಾಯಣ, ಇಂದ್ರನೂ ನಾರಾಯಣನೇ. ಶಿವಶ್ಚ ನಾರಾಯಣ, ಶಿವನೂ ನಾರಾಯಣ. ಎಲ್ಲವೂ ನಾರಾಯಣನೇ. ಹಂಗಾಗಿ ಕಾಲಶ್ಚ ದೃಶಿಶ್ಚ ಎಲ್ಲವೂ ಕೂಡ ನಾರಾಯಣನೇ ಆಗಿರ್ತಾನೆ. ಆ ನಾರಾಯಣನ ರೂಪ ಅಲ್ಲಿ ತನಕ ಹೋಗಿದೆ ಅಂತ ತಿಳಿಸ್ಬೋದು ನಾವು. ಓಕೆ.